ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಪುಡಿಯ ಜೊತೆಗೆ ಬಂದಿದ್ದೀನಿ. ಬಾಣಂತನದಲ್ಲಿ ಯೂಶ್ವಲ್ ಆಗಿ ನಮಗೆ ಜಾಸ್ತಿ ನೀರು ಕೊಡೋದಿಲ್ಲ. ನೀರು ಕೇಳಿದಾಗೆಲ್ಲ ತಗೋ ಎಲೆ ಅಡಿಕೆ ಹಾಕೋ ಅಂತ ಎಲೆ ಅಡಿಕೆ ಕೊಡ್ತಾರೆ. ಇವತ್ತು ನಾನು ನಿಮಗೆ ಅಡಿಕೆ ಪುಡಿ ಹೇಗೆ ಮಾಡೋದು, ಎಲೆ ಅಡಿಕೆ ಹಾಕೊಳ್ಳೋದಕ್ಕೆ. ನಾರ್ಮಲ್ ಅಡಿಕೆ ಸುಣ್ಣ ಹಾಕ್ಕೊಂಡು ನಾವು ಎಲೆ ತಿನ್ನೋದ್ರಿಂದ ಅಷ್ಟು ಬೆನಿಫಿಷಿಯಲ್ ಆಗಿರೋದಿಲ್ಲ ಅದು. ಸೊ ಈ ಪುಡಿ ಒಂದು ಸ್ಪೆಷಲ್ ಅಡಿಕೆ ಪುಡಿನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅಡಿಕೆ ಪುಡಿ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅದರಿಂದ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ಇದರಿಂದ ಏನು ಬೆನಿಫಿಟ್ ಸಿಗುತ್ತೆ ನಮಗೆ ಈ ಸ್ಪೆಷಲ್ ಅಡಿಕೆ ಪುಡಿಯಿಂದ ಅಂತ ತಿಳ್ಕೊಳ್ಳೋಣ. ನಾವು ಬಾಣಂತನದಲ್ಲಿ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇರೋದಿಲ್ಲ. ಬಿಸಿ ಊಟ ತಿನ್ನೋದು, ಬಿಸಿ ನೀರು ಕುಡಿಯೋದು, ಮಲ್ಕೊಳ್ಳೋದು, ಪಾಪುಗೆ ಫೀಡಿಂಗ್ ಮಾಡಿಸೋದು, ಇಷ್ಟೇ ಇರುತ್ತೆ ನಮಗೆ. ಇದು ಜಸ್ಟ್ ನಮಗೆ ಒಂದು ರಿಕವರ್ ಟೈಮ್ ಪೀರಿಯಡ್ ಅಂತಲೇ ಹೇಳ್ಬೋದು. ಪಾಪು ಆದಮೇಲೆ 6 ಮಂತು. ಸೊ ನಮಗೆ ಯಾವುದೇ ರೀತಿಯಾದಂಥ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಹಾಗಾಗಿ ಈ ಒಂದು ಅಡಿಕೆ ಪುಡಿನ ನಾವು ತಿನ್ನೋದ್ರಿಂದ ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬ್ಲಡ್ ಪ್ಯೂರಿಫಿಕೇಷನ್ಗೆ ನಮಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಡೈಜೆಷನ್ನಿಗೆ ಮತ್ತು ಮೋಷನ್ ಹೋಗೋದಕ್ಕೆ, ಬಾಣಂತನದಲ್ಲಿ ಮೋಷನ್ ಪ್ರಾಬ್ಲಮ್ ತುಂಬ ಆಗುತ್ತೆ, ಕೆಲವರು ಪೈಲ್ಸ್ ಕೂಡ ಆಗಿಬಿಡತ್ತೆ. ಸೊ ಮೋಷನ್ಸ್ ನಮಗೆ ಆರಾಮಾಗಿ ಹೋಗೋದಕ್ಕೆ ನಮಗಿದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮೇಯ್ನಾಗಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಬಳಸ್ತಾ ಇದ್ದೀನಿ. ಆ ಇಂಗ್ರೀಡಿಯೆಂಟ್ಸ್ನ ಬಳಸೋದ್ರಿಂದ ಬಾಣಂತಿಯರಿಗೆ ಕೋಲ್ಡ್ ಮತ್ತು ಕಾಫ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಾಗದೇ ಇರೋ ಥರ ಅವಾಯ್ಡ್ ಆಗುತ್ತೆ. ಆ್ಯಂಡ್ ನಾವು ಇದನ್ನು ತಿಂದು ನಮಗೆ ಡೈಜೆಷನ್ನಿಗೆ, ನಮಗೆ ವೆಯ್ಟ್ ಲಾಸಿಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅಷ್ಟೇನಾ ಅಂತ ಹೇಳಿದ್ರೆ ಇಲ್ಲ, ನಾವು ತಿಂದು ಡೈಜೆಷನ್ ಮಾಡಿಕೊಂಡು ಮಗುಗೆ ಹಾಲು ಹೋಗುತ್ತೆ ನಮ್ಮಿಂದ ಅಲ್ವಾ, ನಾವು ಫೀಡಿಂಗ್ ಮಾಡಿಸ್ತೀವಿ. ಸೊ ಪಾಪುಗೂ ಕೂಡ ಡೈಜೆಷನ್ನಿಗೆ, ಬ್ಲಡ್ ಪ್ಯೂರಿಫಿಕೇಷನ್ನಿಗೆ ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮೇಯ್ನ್ ಡೈಜೆಷನ್ನಿಗೆ ತುಂಬ ಒಳ್ಳೆಯದು ಇದು. ಸೊ ಬನ್ನಿ ಆ ಸ್ಪೆಷಲ್ ಅಡಿಕೆ ಪುಡಿ ಮಾಡೋದಕ್ಕೆ ನಮಗೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಫಸ್ಟ್ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಸೋಂಪು ತೊಗೊಂಡಿದ್ದೀನಿ. ಸೋಂಪು ಇದನ್ನು ಫಿನೆಲ್ ಸೀಡ್ಸ್ ಅಂತ ಹೇಳ್ತಾರೆ. ಸೊ ಸೋಂಪು 1 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಇದು ಡೈಜೆಷನ್ಗೆ ಮತ್ತು ವೆಯ್ಟ್ ಲಾಸಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ 1 ಕಪ್ಪು ಸೋಂಪು ತೊಗೊಂಡಿದ್ದೀನಿ ನಾನು. ಅರ್ಧ ಕಪ್ಪು ಓಂಕಾಳು ತೊಗೊಂಡಿದ್ದೀನಿ. ಓಂಕಾಳು ಕೂಡ ಡೈಜೆಷನಿಗೆ ತುಂಬ ಒಳ್ಳೆಯದು, ಎಲ್ರಿಗೂ ಗೊತ್ತಿರುತ್ತೆ. ಸೊ ಅರ್ಧ ಕಪ್ಪು ಓಂಕಾಳು. ಆಮೇಲೆ ಈ ಸೈಜಲ್ಲಿ 1 ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ, ಇಷ್ಟು ದಪ್ಪದ್ದು ಕೆಂಪು ಕಲ್ಲು ಸಕ್ಕರೆ. ಆಮೇಲೆ ಯಾಲಕ್ಕಿ ತೊಗೊಂಡಿದ್ದೀನಿ, ಇಷ್ಟು ಯಾಲಕ್ಕಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಲವಂಗ ತೊಗೊಂಡಿದ್ದೀನಿ, ಇಷ್ಟು ಲವಂಗ ತೊಗೊಂಡಿದ್ದೀನಿ ನಾನು. ಆಲ್ಮೋಸ್ಟ್ 1.5 ಸ್ಪೂನ್ ಅಷ್ಟು ಆಗುತ್ತೆ ಇದು. ಆ್ಯಂಡ್ ಹಿಪ್ಲಿ ಅಂತ ಹೇಳಿದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಈ ರೀತಿ ಇರುತ್ತೆ ಹಿಪ್ಲಿ. ಹಿಪ್ಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಾರ್ಮಲಾಗಿ ನಾವಾದ್ರೂ ಏನಾದರೂ ನಮಗೆ ಕೋಲ್ಡ್ ಹತ್ರ ಕಾಫ್ ಆಗಿದೆ ಅಂತ ಹೇಳಿದರೆ ಹಿಪ್ಲಿನ ಚೆನ್ನಾಗಿ ತೆಗೆದ್ಬಿಟ್ಟು ಇದಕ್ಕೆ ಹನಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನಷ್ಟು ಹನಿ ಹಾಕ್ಕೊಂಡು ಒಂದು ಹಿಪ್ಲಿಗೆ ನಾವು ತಿನ್ನೋದ್ರಿಂದ ಇಮಿಡಿಯೇಟಾಗಿ ನಮಗೆ ರಿಲೀಫ್ ಸಿಗುತ್ತೆ. ಆ್ಯಂಡ್ ಕೋಲ್ಡ್ ಕಾಫಿಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ನಮಗೆ, ಹಿಪ್ಪಲಿ ಅಂತ ಹೇಳಿದರೆ ಕೊಡ್ತಾರೆ. ಸೊ ಅದು ಈ ಥರ ಇರುತ್ತೆ, ಈ ಸೈಜಲ್ಲೂ ಇರುತ್ತೆ ಮತ್ತು ಚಿಕ್ಕದಾಗಿ ಕೂಡ ಇರುತ್ತೆ, ಇಷ್ಟೂ ಇರುತ್ತೆ ಹಿಪ್ಲಿ. ಸೊ ನಾನು ಇಷ್ಟು ಹಿಪ್ಲಿನ ತೊಗೊತಾ ಇದ್ದೀನಿ. ಹಾಗೆ ಕಾಳು ಮೆಣಸು, ಕಪ್ಪು ಕಾಳು ಮೆಣಸನ್ನ ತೊಗೊತಾ ಇದ್ದೀನಿ ನಾನಿಲ್ಲಿ. ಸೊ ಕಾಳು ಮೆಣಸು ನಾನಿಲ್ಲಿ 1-2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದು ಜಾಪತ್ರೆ ತೊಗೊಂಡಿದ್ದೀನಿ ನಾನು. ಜಾಪತ್ರೆ ನೋಡಿರ್ತೀರ, ನಿಮಗೆಲ್ಲ ಗೊತ್ತೇ ಇರುತ್ತೆ ಜಾಪತ್ರೆನ ನಾನು ಸ್ವಲ್ಪ 1.5 ಸ್ಪೂನಷ್ಟು ಜಾಪತ್ರೆ ತೊಗೊಂಡಿದ್ದೀನಿ. ಆ್ಯಂಡ್ ಜಾಯಿಕಾಯಿ ಕೂಡ ನಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ, ಬಾಣಂತಿ ಸಾಮಾನು ಜೊತೆಗೆ ಇದೆಲ್ಲ ಕೊಡ್ತಾರೆ. ಜಾಯಿಕಾಯಿ ಈ ಥರ ಇರುತ್ತೆ, ಜಾಯಿಕಾಯಿ ಅಂತ ಹೇಳಿದರೆ ಇದು 1 ಜಾಯಿಕಾಯಿನ ತೊಗೊಂಡಿದ್ದೀನಿ ಚಿಕ್ಕದು. ಅದ್ರ ಜೊತೆಗೆ 1 ಕಡ್ಡಿ ಅಶ್ವಗಂಧ ತೊಗೊಂಡಿದ್ದೀನಿ. ಅಶ್ವಗಂಧ ನಮಗೆ ಪೌಡರ್ ಕೂಡ ಸಿಗುತ್ತೆ ರೆಡಿಮೇಡು, ಪೌಡ್ರ್ ಬೇಕಾದರೂ ಹಾಕೋಬೋದು. ಇಲ್ಲಿ ನಾನು ಆ ಅಶ್ವಗಂಧ ಕಡ್ಡಿನೇ ತೊಗೊಂಡಿದ್ದೀನಿ. ಇದನ್ನು ನಾನು ಪುಡಿ ಮಾಡ್ಕೊತಾ ಇದ್ದೀನಿ. 1 ಕಡ್ಡಿ, ಇಷ್ಟುದ್ದದ್ದು 1 ಕಡ್ಡಿ ತೊಗೊಂಡಿದ್ದೀನಿ. ಕಾಣಿಸ್ತಾ ಇದು ಕಾಣಿಸುತ್ತೆ. ಆಮೇಲೆ ಒಂದು ಅಳಲೆಕಾಯಿ ತೊಗೊಂಡಿದ್ದೀನಿ. ಅಳಲೆಕಾಯಿ ಪೂರ್ತಿ ಹಾಕಲ್ಲ, ಇಷ್ಟು ದಪ್ಪದ ಅಳಲೆಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಮಾತ್ರ ಹಾಕೊತೀನಿ. ಇಲ್ಲಿ ನೋಡ್ಬೋದು,
ಜಾಯಿಕಾಯಿ ಮತ್ತು ಅಳಲೆಕಾಯಿ ನೋಡೋಕ್ಕೆ ಆಲ್ಮೋಸ್ಟ್ ಸಿಮಿಲರಾಗಿ ಕಾಣಿಸುತ್ತೆ, ಬಟ್ ಇದು ಸ್ವಲ್ಪ ತರಿಯಾಗಿರುತ್ತೆ. ಜಾಯಿಕಾಯಿ ಅಳಲೆಕಾಯಿ ಬಂದು ಸ್ವಲ್ಪ ನೈಸಾಗಿರುತ್ತೆ. ಜಾಯಿಕಾಯಿ ಸೈಜಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ, ಅಳಲೆಕಾಯಿ ಬಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇದು ಡಿಫ್ರೆನ್ಸ್ ನೀವು ನೋಡ್ಕೊಳ್ಳಿ. ನಾನಿಲ್ಲಿ ಜಾಯಿಕಾಯಿನ 1 ತೊಗೊತಾ ಇದ್ದೀನಿ, ಅಳಲೆಕಾಯಿನ ಇದರಲ್ಲಿ ಅರ್ಧ ಮಾತ್ರ ತೊಗೊತೀನಿ ನಾನು. ಹಾಗೆ ಬಜೆ ಇಷ್ಟು ಹಾಕಲ್ಲ ನಾನು, ಇದನ್ನು ಕೂಡ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗತ್ತೆ. ನಾನು ಆಗಲೇ ಹೇಳಿದಾಗೆ ಬಾಣಂತಿ ಸಾಮಾನು ಜೊತೆಗೆ ಇದೆಲ್ಲ ಕೊಡ್ತಾರೆ. ಜಾಯಿಕಾಯಿ, ಅಳಲೆಕಾಯಿ, ಅಶ್ವಗಂಧದ ಕಡ್ಡಿ, ಆಮೇಲೆ ಬಜೆ ಎಲ್ಲನೂ ಇದನ್ನು ಮಕ್ಕಳು ಕೂಡ ಕೊಡ್ತಾರೆ. ನಾನು ಇಷ್ಟು ತೊಗೊಳ್ಳಲ್ಲ, 1 ಇಂಚಷ್ಟು ಕಟ್ ಮಾಡಿಬಿಟ್ಟು ಇಷ್ಟು ಮಾತ್ರ ತೊಗೊತೀನಿ. ಬಜೆ ಸ್ವಲ್ಪ ಖಾರ ಇರುತ್ತೆ. ಹಾಗೆ ಸೈಂಧವ ಲವಣ ಅಂತ ಹೇಳ್ತಾರೆ, ಅಂದರೆ ಬ್ಲ್ಯಾಕ್ ಸಾಲ್ಟ್ ಈ ಥರ ಇರುತ್ತೆ. ಬ್ಲ್ಯಾಕ್ ಸಾಲ್ಟು ಇದು ಇನ್ನೂ ದಪ್ಪಕ್ಕೆ ಬರುತ್ತೆ. ನಾನು ಇಲ್ಲಿ ಸ್ವಲ್ಪ ಅದನ್ನು ಪುಡಿ ಮಾಡಿಬಿಟ್ಟಿದ್ದೀನಿ, ಇನ್ನೂ ನೀಟಾಗಿ ಪುಡಿ ಮಾಡಬೇಕು. ಅದ್ರ ಜೊತೆಗೆ ಚೂರು ಅಡಿಕೆ ಏನು ಬರುತ್ತೆ ಆ ಚೂರು ಅಡಿಕೆನ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿ ನೋಡ್ಬೋದು, ಚೂರು ಅಡಿಕೆನ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನನಗೆ ಅಡಿಕೆ ಆಗಲ್ಲ, ಕೆಲವರಿಗೆ ಅಡಿಕೆ ತಿಂದರೆ ಎದೆಯಲ್ಲಿ ಹಿಡ್ದಂಗೆ ಆಗುತ್ತೆ, ಅದು ನೀಟಾಗಿ ಒಳಗಡೆ ಹೋಗಲ್ಲ. ಹಾಗಾಗಿ ನಾನು ಅಡಿಕೆನ ಅಷ್ಟೊಂದು ಹಾಕ್ಕೊಂಡಿಲ್ಲ. ಚೂರು ಅಡಿಕೆನ ತೊಗೊಂಡು ಒಂದು 7ರಿಂದ 8 ಚೂರು ಅಡಿಕೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅಡಿಕೆ ತಿಂತಿದ್ದ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಚೂರು ಅಡಿಕೆನೇ ಹಾಕ್ಕೊಳ್ಬೋದು. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಅಡಿಕೆ ಪುಡಿನ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದಂತ ಹೇಳಿದ್ರೆ, ಫಸ್ಟು ಸೋಂಪು, ಓಂಕಾಳು, ಇದು ಸೋಂಪು 1 ಕಪ್ ತೊಗೊಂಡಿದ್ದೀನಿ ಅದು, ಮತ್ತು ಓಂಕಾಳು ಅರ್ಧ ಕಪ್ ತೊಗೊಂಡಿರೋದು, ಆಮೇಲೆ ಲವಂಗ, ಇಪ್ಪಲಿ, ಹಾಗೆ ಕಾಳು ಮೆಣಸು. ಇದಿಷ್ಟನ್ನು ನಾವು ಸ್ವಲ್ಪ ಬೆಚ್ಚಗೆ ಹುರ್ಕೊಳ್ಬೇಕು ಬಾಣಲಿಯಲ್ಲಿ ಹಾಕಿ. ತುಂಬ ಸೀದೋಗೋ ಥರ ಹುರಿಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಅದಷ್ಟನ್ನು ಬೆಚ್ಚಗೆ ಮಾಡ್ಕೊತೀವಿ. ಕಲ್ಸಕ್ರೆನ ಕಂಪ್ಲೀಟಾಗಿ ನಾವು ಪುಡಿ ಮಾಡ್ಕೊಳ್ಬೇಕು. ಫುಲ್ಲು ಪುಡಿ ಮಾಡ್ಕೊಂಡ್ಮೇಲೆ ಯಾಲಕ್ಕಿನ ನಾವು ಬಿಡಿಸಿ ಇಟ್ಕೊಳ್ಬೇಕು. ಇದನ್ನೇನು ಮಾಡೋದೇನು ಬೇಡ, ಜಸ್ಟ್ ಬಿಡಿಸಿ ಇದನ್ನು ಕಾಳು ಬರುತ್ತೆ ಅಲ್ವಾ, ಸೊ ಈ ಥರ ಬಿಡಿಸಿ ಈ ಥರ ಕಾಳುಗಳನ್ನ ಇಟ್ಕೊಳ್ಬೇಕು ನಾವು. ಇದನ್ನು ಕಂಪ್ಲೀಟಾಗಿ ಪುಡಿ ಮಾಡ್ಕೊತೀನಿ ನಾನು. ಇದು ಬ್ಲ್ಯಾಕ್ ಸಾಲ್ಟ್, ಸೈಂಧವ ಲವಣ ಮತ್ತು ಅಡಿಕೆ ಪುಡಿನ ಕಂಪ್ಲೀಟಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ನಾನು. ಫುಲ್ಲು ಪುಡಿ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ, ಜಾಪತ್ರೆ ಮತ್ತು ಜಾಯಿಕಾಯಿ ಏನಿದೆ ಅದನ್ನು ನಾನು ಪುಡಿ ಮಾಡ್ಕೊತೀನಿ. ಫುಲ್ಲು ನೀಟಾಗಿ ನಾನು ಪುಡಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಗಟ್ಟಿಯಾಗಿ ಸಿಗೋದಿಲ್ಲ. ಇದನ್ನು ಅಷ್ಟೇ, ಅಶ್ವಗಂಧ ಮತ್ತು ಬಜೆ ನಾನು ಹೇಳಿದಾಗೆ ಬರೀ 1 ಇಂಚ್ ತೊಗೊತೀನಿ. ಬಜೆ ತೋರ್ಸೋದಕ್ಕೆ ಅಂತ ನಿಮಗೆ ನಾನು ಇಷ್ಟು ದೊಡ್ಡ ತೊಗೊಂಡಿದ್ದೀನಿ, 1 ಇಂಚ್ ಬಜೆ. ಮತ್ತು ಇದನ್ನು ಅಷ್ಟೇ, ಅಳಲೆಕಾಯಿನೂ ನಾನು ಅರ್ಧ ಮಾತ್ರ ತೊಗೊತಾ ಇದ್ದೀನಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ಜಾಕಾಯಿ 1 ತೊಗೊಂಡಿದ್ದೀನಿ, ಅಳಲೆಕಾಯಿನ ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಸೊ ಇದು ಅರ್ಧನ ನಾನು ಕುಟ್ಟಿ ಪುಡಿ ಮಾಡ್ಕೊತೀನಿ. ನಾನು ಕಿಚನ್ಗೆ ಹೋಗಿ ಇನ್ನೂ ನಾನು ಅಡುಗೆ ಸ್ಟಾರ್ಟ್ ಮಾಡಿಲ್ಲ, ಹಾಗಾಗಿ ನಾನು ನಮ್ಮ ಅಮ್ಮನ ಕೈಲಿ ಇದನ್ನು ಬಿಸಿ ಮಾಡಿಸ್ಕೊಂಡು ತೊಗೊಂಡು ಬರ್ತೀನಿ. ಸೊ ಬಂದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಆವಾಗಲೇ ಹೇಳ್ದಾಗೆ ಸೋಂಪು, ಓಂಕಾಳು, ಯಾಲಕ್ಕಿ, ಲವಂಗ ಮತ್ತು ಇಪ್ಪಲಿನ ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊಳ್ಬೇಕು. ಆ್ಯಂಡ್ ಮಿಕ್ಕಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಪುಡಿ ಮಾಡ್ಕೊಬೇಕು. ಯಾಲಕ್ಕಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಪುಡಿ ಮಾಡ್ಕೊಳ್ಬೇಕು. ಎಲ್ಲನೂ ಪುಡಿ ಮಾಡ್ಕೊಂಡ್ಮೇಲೆ ಒಂದು ಬೌಲಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಈ ಥರ ಪುಡಿ ಆಗಿರುತ್ತೆ. ನಮಗೆ ಅಡಿಕೆ ತಿಂತಿದ್ದೀವಿ ಅಂತ ಅನಿಸೋದೇ ಇಲ್ಲ. ಇದಕ್ಕೆ ಅಡಿಕೆನೂ ಮಿಕ್ಸ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ನಿಮ್ಗೇನಾದರೂ ಜಾಸ್ತಿ ಅಡಿಕೆ ತಿಂತೀರಾ, ನಿಮ್ಗೇನು ಎಫೆಕ್ಟ್ ಆಗಲ್ಲ ಅಂದರೆ ನೀವು ಅಡಿಕೆನ ತಿನ್ಬೋದು, ಜಾಸ್ತಿ ಅಡಿಕೆನ ಹಾಕೊಬೋದು. ನಾನಿಲ್ಲಿ ಬರೀ ಒಂದು ಚೂರು ಅಡಿಕೆ 7ರಿಂದ 8 ಎತ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಇರುತ್ತೆ. ಇದಕ್ಕೆ ನಾನು ಬಿಳಿ ಕಲ್ಸಕ್ರೆನ ಮಿಕ್ಸ್ ಮಾಡಿದ್ದೀನಿ. ಬಿಳಿ ಕಲ್ಸಕ್ರೆನ ಸ್ವಲ್ಪ ಸ್ವೀಟಿಗೆ ಬೇಕಂತ ಹೇಳಿಬಿಟ್ಟು ಇದಕ್ಕೆ ನಾನು ಕೆಂಪು ಕಲ್ಸಕ್ರೆ ಕೂಡ ಪುಡಿ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಬಿಳಿ ಕಲ್ಸಕ್ರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆಲ್ಮೋಸ್ಟ್ 2.5 ಮಂತ್ಸಿಂದ 3 ಮಂತ್ಸ್ವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ಆಲ್ರೆಡಿ 1 ಬಾಕ್ಸ್ ಮಾಡಿಕೊಂಡು ಅದು ಆಲ್ರೆಡಿ ಖಾಲಿನೂ ಆಗೋಯಿತು. ಇದು ಮತ್ತೆ ಇನ್ನೊಂದ್ಸಲಿ ಮಾಡ್ಕೊಂಡಿರೋದು, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ಲು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದಾಗೆ ಇದು ವೆಯ್ಟ್ ಲಾಸಿಗೆ, ಡೈಜೆಷನ್ನಿಗೆ, ಬ್ಲಡ್ ಪ್ಯೂರಿಫಿಕೇಷನ್ನಿಗೆ, ನಮ್ಮನ್ನು ನಾವು ಕಂಪ್ಲೀಟಾಗಿ ರಿಕವರ್ ಮಾಡ್ಕೊಳ್ಳೋದಕ್ಕೆ ಫಿಸಿಕಲಿ ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಯಾವಾಗ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗ್ತೀವಿ, ಆಟೋಮೆಟಿಕ್ಕಾಗಿ ನಾವು ಮೆಂಟಲಿ ಕೂಡ ಸ್ಟ್ರಾಂಗ್ ಮಾಡ್ಕೊತೀವಿ ನಮ್ಮನ್ನು ನಾವು. ಹಾಗಾಗಿ ಈ ಅಡಿಕೆ ಪುಡಿನ ನೀವೆಲ್ಲರೂ ಮನೇಲಿ ಒಂದ್ಸತಿ ಮಾಡಿ
ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯೂಶಲ್ ಆಗಿ ಇವಾಗ ಕೆಲವ್ರಿಗೆ ನಾನ್ ವೆಜ್ ಎಲ್ಲ ತಿಂದಾಗ ಅಡಿಕೆ ಹಾಕೊಳ್ಳೋ ಅಭ್ಯಾಸ ಇರುತ್ತೆ, ಎಲೆ ಅಡಿಕೆ ಹಾಕೊಳ್ಳೋ ಅಭ್ಯಾಸ. ಅವರು ಕೂಡ ಈ ಪುಡಿನ ಮನೆಯಲ್ಲಿ ಮಾಡಿಟ್ಕೊಂಡು ಅವ್ರೂ ತಗೊಳ್ಳೋದ್ರಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ ಆಗಿರುತ್ತೆ. ಸೊ ಇದನ್ನು ನಾನು ಯಾವ ರೀತಿ ತೊಗೊತೀನಿ ಅಂತ ಅಂದರೆ, ಎಲೆ ಎಲ್ರಿಗೂ ಗೊತ್ತು, ಎಲೆ ಮುಂದೆಗಡೆ ಮತ್ತು ಹಿಂದೆಗಡೆ ನಾವು ಕಟ್ ಮಾಡ್ತೀವಿ. ಸೊ ಈ ಎಲೆಗೆ ಸ್ವಲ್ಪ ಸುಣ್ಣ ಹಾಕೊತಾ ಇದ್ದೀನಿ ನಾನಿಲ್ಲಿ. ನನಗೆ ಸುಣ್ಣ ಅಷ್ಟೊಂದೇನು ಇಷ್ಟ ಆಗಲ್ಲ, ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ಳಲ್ಲ, ಬಾಯಿ ಕಲರ್ ಆಗಿಬಿಡುತ್ತೆ ಅಂತ. ಸೊ 1 ಸ್ಪೂನ್, ಅದ್ರ ಮೇಲೆ ಸ್ವಲ್ಪ ಒಂದು 1/2 ಸ್ಪೂನ್, 1.5 ಸ್ಪೂನ್ ನಾನು ಹಾಕ್ಕೊಂಡು ಇದ್ರ ಜೊತೆಗೆ ಇನ್ನೊಂದು ಎಲೆನ ಸೇರಿಸ್ಕೊಂಡು ಕಂಪ್ಲೀಟಾಗಿ ಮರ್ಚಿ ಸೊ ಈ ರೀತಿ ನಾನು ಇದನ್ನು ತಿಂತೇನೆ. ನೀವು ಮನೆಯಲ್ಲಿ ಇದನ್ನು ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಖಾರನೂ ಇರಲ್ಲ, ತುಂಬ ಸ್ವೀಟಾಗೂ ಇರೋದಿಲ್ಲ. ಕನ್ಸಿಸ್ಟೆನ್ಸಿ ನಾನು ಏನು ತೋರಿಸಿದ್ದೀನಿ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ. ಈ ಅಡಿಕೆ ಪುಡಿನ ತಿನ್ನೋದ್ರಿಂದ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ. ಒಂದ್ಸಲಿ ಟ್ರೈ ಮಾಡಿ, 3 ಮಂತ್ಸ್ ಇದನ್ನು ಬಾಣಂತಿಯರು ಹಾಕ್ಕೊಂಡು ನೋಡಿ, ನಿಮಗೆ ನಿಮ್ಮ ಹೆಲ್ತಲ್ಲಿ ತುಂಬ ಡಿಫ್ರೆನ್ಸ್ ಗೊತ್ತಾಗತ್ತೆ. ಸೊ ನಾನು ತೋರಿಸಿರೋ ಅಡಿಕೆ ಪುಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತಂತ ಬಂದು ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ. ಎಲ್ಲ ಬೇಗ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇದ್ದೀನಿ, ವ್ಯೂಸ್ ಹೋಗ್ತಾ ಇದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವೀಡಿಯೋಸ್ ಹಾಕಿದಾಗ ನಿಮಗೂ ಗೊತ್ತಾಗೋದು. ಸೊ ಹಾಗಾಗಿ ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬಂದಾಗ ನಾನು ವೀಡಿಯೋಸ್ನ ಓಪನ್ ಮಾಡಿ ನೋಡಿ. ಸೊ ಇನ್ನೂ ಏನಾದರೂ ಬಾಣಂತಿ ಲೈಫ್ ಸ್ಟೈಲ್ ಬಗ್ಗೆ ಏನಾದರೂ ವೀಡಿಯೋಸ್ಗಳು ಬೇಕು ಅಥವಾ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪಾಪುಗೆ ತಿನ್ನಿಸೋ ಅಂಥ ಒಂದು ಇಂಪಾರ್ಟೆಂಟ್ ಜಾಯಿಕಾಯಿ ತುಪ್ಪನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದನ್ನು ಹೇಗೆ ತಿನ್ನಿಸೋದು ಪಾಪುಗೆ, ಯಾವ ಮಂತಿಂದ ಹಾಕಬೇಕು ಆ್ಯಂಡ್ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು.